ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ವ್ಲಾಗ್ ಆಲ್ರೆಡಿ ರೆಡಿ ಇದೆ, ಬಟ್ ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕಿತ್ತು. ಆದರೂ ಕೆಲವೊಂದಷ್ಟು ಕ್ವಶನ್ಸು ನನಗೆ ಬರ್ತಾ ಇತ್ತು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಮನಿ ಸೇವಿಂಗ್ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಪರ್ಸ್ನಲ್ ಆಗಿ ಮಾಡುವಂಥ ಮನಿ ಸೇವಿಂಗು ಅಂದರೆ ನಾನು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡ್ತೀನಿ. ಸೊ ಆ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಪರ್ಸ್ನಲ್ ಟಿಪ್ಸು. ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ 100ಗೆ 200% ಹೇಳ್ತೀನಿ, ಯೂಸ್ಫುಲ್ ಆಗೇ ಆಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಆಯಿತಾ? ತುಂಬಾ ಯೂಸ್ಫುಲ್ ಆಗುವಂಥದ್ದು, ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡಿರೋಂಥ ಟಿಪ್ಸು ಇದು. ಯಾಕಂತಂದರೆ ನನಗೆ ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಹಳೆಯ ವಿಡಿಯೋಸಿಂದನೂ ಕೂಡ ಇಲ್ಲಿವರೆಗೂ ನಾನು ಕಂಟಿನ್ಯೂ ಆಗಿ ನೋಡ್ಕೊಂಬಂದಿರೋರು ಗೊತ್ತಿರ್ಬೋದು ನಾವು ಯಾವ ಥರ ಲೈಫಲ್ಲಿ ಸ್ಟ್ರಗಲ್ ಮಾಡಿಕೊಂಡು ಬಂದ್ವಿ ಅಂತ ಹೇಳಿ. ಹಾಗೆ ನಾವಿರುವಂಥ ಮನೆ ನೋಡಿರ್ಬೋದು, ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಈ ಥರ ಇದೆ ಮನೆ, ಆಯಿತಾ? ಬಟ್ ಆದರೂ ಈ ಮನೆ ನಮ್ಮದು ಸ್ವಂತ ಮನೆ. ಆದರೆ ಇದು ನಮ್ಮದು ಸ್ವಂತ ಮನೆ ಆಗೋಕ್ಕೂ ಮುಂಚೆ ಇದು ನಮಗೆ ಬಾಡಿಗೆ ಮನೆ ಆಗಿತ್ತು. ಬಾಡಿಗೆ ಮನೆ ಸ್ವಂತ ಮನೆ ಹೇಗಾಯಿತು? ಈ ಒಂದು ಟಿಪ್ಸಿಂದ, ಆಯಿತಾ? ಈ ಒಂದು ಟಿಪ್ಸು ಹಾಗೆ ನಾವು ಮಾಡುವಂಥ ಕೆಲವೊಂದಷ್ಟು ತುಂಬ ಸ್ಟ್ರಗಲ್ ಮಾಡಿ ನಾವು ಈ ಮನೆ ತೊಗೊಂಡ್ವಿ. ಹಾಗೆ ನಾನು ಗೋಲ್ಡ್ ಸೇವಿಂಗ್ ನೋಡಿದರೂ ಕೂಡ ನಿಮ್ಗೆ ಗೊತ್ತಿರ್ಬೋದು. ಇಷ್ಟೊಂದೆಲ್ಲ ಗೋಲ್ಡ್ ಸೇವಿಂಗ್ ಮಾಡ್ಕೊಂಡಿರಾ ಅಂತ ಕೆಲವೊಬ್ರು ಆಶ್ಚರ್ಯ ಕೂಡ ಆಗ್ಬೋದು. ನಾನು ಗೋಲ್ಡ್ ಸೇವಿಂಗ್ನ ಮಾಡಿದ್ದೀನಿ. ಅದು ಕೂಡ ನಾನು ಉಪಯೋಗಿಸುವಂಥ ಈ ಚಿಕ್ಕ ಚಿಕ್ಕ ಟಿಪ್ಸು, ಬಟ್ ಯೂಸ್ಫುಲ್ಲು ಮತ್ತು ತುಂಬ ಎಫೆಕ್ಟಿವ್ ಆಗಿರುವಂಥ ಟಿಪ್ಸು. ಹಾಗಾಗಿ ನಮ್ಮ ಹೆಣ್ಮಕ್ಳಿಗೆ 100% ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಆಯಿತಾ? ಬನ್ನಿ ತಡ ಮಾಡದೆ ವಿಡಿಯೋಸಲ್ಲಿ ಹೋಗಬೇಡ, ಆಯಿತಾ? ಫಸ್ಟ್ ಬಂದುಬಿಟ್ಟು ನಾನಿಲ್ಲಿ ಮನಿ ಸೇವಿಂಗ್ ಟಿಪ್ಸು, ಆಯಿತಾ? ಮನಿ ಸೇವಿಂಗ್ ಟಿಪ್ಸು ಸೂಪರ್ 10 ಟಿಪ್ಸ್, ಆಯಿತಾ? ನಿಮಗೆ ಕೊಡ್ತಾ ಇರೋಂಥದ್ದು ಸೂಪರ್ 10 ಟಿಪ್ಸು. ಅಂದರೆ ಇಷ್ಟು ಸೇವಿಂಗ್ಸ್ನ ಮಾಡಿ ಅಷ್ಟು ಸೇವಿಂಗ್ಸ್ನ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಸೇವಿಂಗ್ಸ್ನ ಯಾವ್ಯಾವ ರೀತಿ ನೀವು ಮಾಡ್ಕೋಬೋದು, ಸೇವಿಂಗ್ಸ್ನ ಮಾಡೋದಕ್ಕೆ ಬೇಕಲ್ವಾ ಕೆಲವೊಂದಷ್ಟು ಟಿಪ್ಸು ಇದ್ದರೆ ತಾನೇ ಮನಿ ಸೇವಿಂಗ್ ಮಾಡೋದಕ್ಕಾಗೋದು. ಟಿಪ್ಸ್ ಇಲ್ದಂಗೆ ನೀವು ಮನಿ ಸೇವಿಂಗ್ ಹೇಗೆ ಮಾಡ್ಕೋತೀರಾ? ಸಣ್ಣ ಸಣ್ಣ ಉಳಿತಾಯ ಮಾಡಬೇಕಂದ್ರೆ ಸಣ್ಣ ನಮ್ಮಲ್ಲಿ ಒಂದು ವಿಷಯಗಳು ಗೊತ್ತಿರಬೇಕಲ್ವಾ? ಸೊ ಆ ಒಂದು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಟಿಪ್ ಏನಂತ ಅಂದರೆ, ಪ್ರತಿದಿನ ಮಾಡುವ ಖರ್ಚು ಬರದೇಡಿ, ಆಯಿತಾ? ಇವತ್ತು ನೀವು ಏನು ಖರ್ಚು ಮಾಡ್ತಾ ಇದ್ದೀರಾ? ಒಂದು ಹಾಲಿನ ಪ್ಯಾಕೆಟ್ ಆಗಿರ್ಬೋದು, ಇಲ್ಲ ಒಂದು ಕಡ್ಡಿ ಪಟ್ಟಣ ಆಗಿರ್ಬೋದು, ಪ್ರತಿದಿನದ ಒಂದು ಖರ್ಚನ್ನು ಬರೀರಿ, ಆಯಿತಾ? ಅದರಿಂದ ನಿಮ್ಗೇನು ಗೊತ್ತಾಗುತ್ತಂದರೆ, ಒಂದು ಬುಕ್ನ ನೀವು ಇದನ್ನ ಇಟ್ಕೊಳ್ಳಿ, ಅಂದರೆ ಬರೆಯೋದಕ್ಕೆ. ಪ್ರತಿದಿನ ಒಂದು ಕಡ್ಡಿ ಪಟ್ಟಣದಿಂದನೂ ಕೂಡ ನೀವು ಅದರಲ್ಲಿ ಲೆಕ್ಕ ಬರಿತಾ ಹೋಗಬೇಕು, ಆಯಿತಾ? ಇವತ್ತಿನ ದಿನ ಎಷ್ಟು ಖರ್ಚಾಯಿತು ಟೋಟಲ್ ಮಾಡ್ಕೊಳ್ಳಿ. ನಾಳೆ ಇದಕ್ಕೂ ಕಡಿಮೆ ಮಾಡಬೇಕು ನಾವು. ಯಾಕಂದರೆ ಇಲ್ಲಿ ನಾವು ಎಲ್ಲಿ ವೇಸ್ಟೇಜ್ ಮಾಡಿದ್ದೀವಿ ಅನ್ನೋದು ಅಲ್ಲಿ ನಮಗೆ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿದಿನ ಕೂಡ ನೀವು ಮಾಡುವಂಥ ಖರ್ಚನ್ನು ಬರ್ದಿರಿ. ಆವಾಗ ನಿಮ್ಗೆ ಇಲ್ಲಿ ಮನಿ ಸೇವಿಂಗ್ ಅನ್ನೋದನ್ನ ಮಾಡ್ಕೋತೀರಾ. ಎಲ್ಲಿ ವೇಸ್ಟೇಜ್ ಖರ್ಚಾಗ್ತಿದೆಯೋ ಅಲ್ಲಿ ಕಟ್ ಮಾಡ್ತೀರಾ, ಅವಾಗ ಏನಾಗುತ್ತೆ? ಆಟೋಮೆಟಿಕ್ಲಿ ಮನಿ ಸೇವಿಂಗ್ ಆಗುತ್ತೆ. ನೆಕ್ಸ್ಟ್ ಟಿಪ್, ಅವಸರವಿಲ್ಲದೆ ಇರುವ ವಸ್ತುಗಳನ್ನು ಕೊಂಡುಕೊಳ್ಬೇಡಿ. ನಾವು ಮಾಡುವಂಥ ಹೆಣ್ಮಕ್ಳು ಕೆಲಸ ಏನು ಗೊತ್ತಾ? ಕಣ್ಣಿಗೇನೋ ಅಟ್ರಾಕ್ಷನ್ ಕಾಣಿಸ್ತು, ಮೊಬೈಲಲ್ಲೇನೋ ನಮಗೆ ಪ್ರಮೋಷನ್ ಮಾಡಿಕೊಟ್ರು, ಅವರೇನೋ ತೊಗೊಂಡ್ರು, ನಾವು ತೊಗೊಂಡೋಣ, ತುಂಬ ಚೆನ್ನಾಗಿದೆ, ಅದು ಯೂಸ್ಫುಲ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದನ್ನು ನಾವು ಯೂಸ್ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ತೊಗೋಬೇಕು. ಅವಸರ ಇಲ್ಲ ಅಂದರೂ ಕೂಡ ತೊಗೋಬೇಕು, ಆ ಥರ ಮಾಡ್ತೀವಿ. ಆದರೆ ಇದನ್ನು ಮಾಡೋದಕ್ಕೆ ಹೋಗಬೇಡಿ. ಅವಸರವಿಲ್ಲದೆ ಇರುವ ವಸ್ತುಗಳು ಕೊಂಡುಕೊಳ್ಳಬೇಡಿ ಯಾವುದೇ ಕಾರಣಕ್ಕೂ, ಆಯಿತಾ? ನೆಕ್ಸ್ಟ್ ಬಂದು ವಾರದಲ್ಲಿ ಒಂದು ದಿನ ಯಾವುದೇ ಖರ್ಚು ಮಾಡದೇ ಇರುವ ಹಾಗೆ ನೋಡ್ಕೊಳ್ಳಿ. ಅಂದರೆ ಒಂದು ದಿನ ನೀವು ಅವತ್ತು ಯಾವುದು ಖರ್ಚು ಮಾಡಲ್ಲಪ್ಪ, ನಾನು ಇವತ್ತು ಈ ಒಂದು ದಿನ ಈ ವಾರದಲ್ಲಿ ಶುಕ್ರವಾರ ಮಂಗಳವಾರ ಒಂದು ಸೆಂಟಿಮೆಂಟ್ ಇರುವಂಥ ವಾರ ಇರುತ್ತೆ ನೋಡಿ, ಆ ಟೈಮಲ್ಲಿ ನಾವು ಯಾರಿಗೂ ಹಣ ಕೊಡಲ್ಲ, ನಾವು ಖರ್ಚು ಮಾಡಲ್ಲ, ಆ ಥರ ಫಿಕ್ಸ್ ಆಗಿಬಿಡಿ. ಅವಾಗ ಏನಾಗುತ್ತೆ, ಒಂದು ದಿನ ನೀವೇನು ಖರ್ಚು ಮಾಡ್ತೀರೋ ಅಲ್ಲಿ ಸೇವಿಂಗ್ಸ್ನ ನೀವು ಮಾಡ್ಕೋಬೋದು. ಬಟ್ ಅತಿ ಅವಸರ ಇದ್ದರೆ ಮಾತ್ರ ಮಾಡಿ ಖರ್ಚನ್ನ. ಇಲ್ಲ ನಮಗೇನು ಅತಿ ಅವಸರ ಇಲ್ಲ, ಮಾಡ್ಬೋದು ಅನ್ನೋ ಹಾಗಿದ್ರೆ ಖರ್ಚು ಮಾಡದೇ ಇರೋ ರೀತಿ ನೋಡ್ಕೊಳ್ಳಿ, ಆಯಿತಾ? ನೆಕ್ಸ್ಟ್ ಟಿಪ್, EMIನ ಕಡಿಮೆ ಮಾಡ್ಕೊಳ್ಳಿ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಒಂದು ಫ್ರಿಡ್ಜ್ ತೊಗೋಬೇಕು, ಒಂದು ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತಂದರೂ ಕೂಡ ನಮ್ಮ ಹತ್ರ ಹಣ ಇಲ್ಲಾಂದ್ರೂ ತೊಗೊಂಡ್ಬಿಡ್ತೀವಿ.
ಯಾವುದರಿಂದ EMI ಇಂದ ತೊಗೋತೀವಿ. ಮಂತ್ಲಿ ಕಟ್ಟಾಗುತ್ತೆ ಬಿಡಿ, ಒಂದೇ ಸಲ ಏನು ತೊಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ತೊಗೋತೀವಿ. ಬಟ್ ಆದರೆ ಅದು ತುಂಬ ಹೊರೆ ಆಗುತ್ತೆ. ಏನಂತಾರೆ ಗೊತ್ತಾ, ಒಂದು ಗಾದೆ ಇದೆ, ಸಾಲವನ್ನು ತಂದಾಗ ಹಾಲು ಜೇನುಂಡಂತೆ, ಸಾಲಿಗನು ಬಂದು ಕೇಳಿದಾಗ ಏನು ಹೇಳಿ ಚೇಳು ಕುಟುಕಿದಂತೆ. ಹಾಗಾಗಿ ಸಾಲ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಇದೆಯಾ ಆವಾಗ ಮಾತ್ರ ತೊಗೊಳ್ಳಿ, EMIನ ಮಾಡ್ಕೊಳಕ್ಕೆ ಹೋಗಲೇಬೇಡಿ ಅಂತ ಹೇಳ್ತೀನಿ, ಆಯಿತಾ. ತಿಂಗಳಿಗೊಮ್ಮೆ ಶಾಪಿಂಗ್ ಮಾಡಿ. ಯಾವ ಥರ ಶಾಪಿಂಗ್? ಮನೆಗೆ ಏನು ಅವಸರವಿದೆ, ಆಯಿತಾ, ಮನೆಗೆ ಏನು ಬೇಕು ವಸ್ತುಗಳನ್ನ ಅದನ್ನು ಶಾಪಿಂಗ್ ಮಾಡಿ. ಮನೆಗೆ ಏನು ಅಗತ್ಯವಿದೆಯೋ ಅದನ್ನು, ಅಂದರೆ ಮನೆಗಿರುವಂಥ ಅಡುಗೆಗೆ ಬೇಕಾಗಿರುವಂಥ ವಸ್ತುಗಳನ್ನ ತೊಗೊಳೋದು, ಅಂಥವನ್ನ ನೀವು ಒಂದು ಲೀಸ್ಟ್ ಮಾಡಿಕೊಂಡು ತಿಂಗಳಿಗೆ ಒಂದು ಸಲ ಅಷ್ಟೇ ಆ ಥರದ ಶಾಪಿಂಗ್ನ ಮಾಡಿ. ಪ್ರತಿ ಸಲ ಹೋಗಿ ಶಾಪಿಂಗ್ನ ಮಾಡೋದಕ್ಕೆ ಹೋಗಬೇಡಿ, ಆಯಿತಾ. ನೆಕ್ಸ್ಟು, ಸಣ್ಣ ಸೇವಿಂಗ್ಸ್ನು ಕೂಡ ಗಂಭೀರವಾಗಿ ತೊಗೊಳ್ಳಿ, ಆಯಿತಾ. ಎದಕ್ಕಂತಂದರೆ ಚಿಕ್ಕ ₹1 ₹2 ಅಂದರೆ ನಾವು ಅದನ್ನು ಅಸಡ್ಡೆ ಮಾಡಿಬಿಡ್ತೀವಿ. ಚೇಂಜ್ ಅಲ್ಲ ಬಿಡು, ಅಲ್ಲೆಲ್ಲೋ ಇಟ್ಟಾಯಿತು, ₹10 ಅಲ್ಲ ಬಿಡು, ಅದೇನೋ ಹೋಗುತ್ತೆ, ಖರ್ಚು ಆದರೆ ಆಗುತ್ತೆ ಅನ್ನೋ ಥರ ಅಸಡ್ಡೆ ಮಾಡ್ತೀವಿ. ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಚಿಕ್ಕ ಸೇವಿಂಗ್ಸ್ನಾದರೂ ನೀವು ಸ್ಟಾರ್ಟ್ ಮಾಡಿ. ₹1 ನೀವು, ಅದು ಲೆಕ್ಕನೇ, ಹನಿ ಗೂಡಿದ್ರೆ ಹಳ್ಳ ಅಂತ ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ. ಸಣ್ಣ ಒಂದು ಸೇವಿಂಗ್ಸ್ನ ಕೂಡ ಗಂಭೀರವಾಗಿ ತೊಗೊಳ್ಳಿ. ನೆಕ್ಸ್ಟ್, ದೊಡ್ಡ ವಸ್ತುಗಳನ್ನು ಕೊಳ್ಳುವ ಮುಂಚೆ 24 ಗಂಟೆ ತಡೆಯಿರಿ. ಇದು ಯಾವುದಕ್ಕಂದರೆ ನೀವೇನೋ ಒಂದು ದೊಡ್ಡದಾಗಿರೋಂಥ ವಸ್ತು ತೊಗೋಬೇಕು ಅಂತ ಇರ್ತೀರ, ಒಂದಿನ ತಡೀರಿ, ಏನೂ ಆಗಲ್ಲ. ನಿಮಗೆ ಅದ್ರ ಒಂದು ದಿನ ನೀವು ತಡೆದ್ರೆ ಏನಾಗುತ್ತೆ ಅಂದರೆ, ನಮ್ಗೆ ಅದು ಅವಶ್ಯಕತೆ ಇದೆಯಾ, ಅದು ಯಾವ ಥರ ಯೂಸ್ ಆಗುತ್ತೆ, ನಮಗೆ ಯಾವ ಥರ ಯೂಸ್ ಆಗಲ್ಲ, ನಮ್ಗೆ ಯೂಸ್ ಆಗುತ್ತಾ ನಾವು ತೊಗೊಂಡ್ರೆ, ಅದರಿಂದ ಏನು ಬೆನಿಫಿಟ್ ಇದೆ, ಏನು ಬೆನಿಫಿಟ್ ಇಲ್ಲ, ಎಲ್ಲ ಒಂದಿನದಲ್ಲೇ ನಾವು ಒಂಥರ ಯೋಚನೆ ಬಂದುಬಿಡ್ತಾವಾಗ ತೊಗೊಳೋ ಒಂದಿನ ಮುಂಚೆನೇ, ಆಯಿತಾ. ಇವತ್ತು ತೊಗೊತೀನಿ ಅಂತ ಡಿಸೈಡ್ ಆದರೆ ಇವತ್ತು ತೊಗೋಬೇಡಿ, ನಾಳೆ ತೊಗೋತೀನಿ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಒಂದು ಆನ್ಸರ್ ಸಿಗುತ್ತೆ, ತೊಗೋಬೇಕೋ ಬೇಡವೋ ಅಂತ. ಹಾಗಾಗಿ 24 ಗಂಟೆ ತಡೆಯಿರಿ. ನೆಕ್ಸ್ಟ್, ಹಣ ಸ್ಯಾಲ್ರಿ ಬಂದ ತಕ್ಷಣ ಖರ್ಚು ಮಾಡಬೇಡಿ, ಮೊದಲು ಸೇವ್ ಮಾಡಿ, ಆಮೇಲೆ ಖರ್ಚು ಮಾಡಿ. ಯಾಕಂತಂದರೆ ಮೊದಲು ನಮ್ಮ ಕೈಯಲ್ಲಿ ಹಣ ಬಂದ ತಕ್ಷಣ ಫಸ್ಟ್ ಏನು ಮಾಡ್ತೀವಿ ಅಂದರೆ ಅದು ಇದು ಅಂತಂದು ಹೇಳ್ಬಿಟ್ಟು ಧೂಮ್ ಅಂತ ಹೇಳ್ಬಿಟ್ಟು ಖರ್ಚು ಮಾಡ್ತೀವಿ. ನೆಕ್ಸ್ಟ್ ಮಂತ್ ಎಂಡಲ್ಲಿ ಏನಾಗುತ್ತೆ, ₹1 ಖರ್ಚಿಗೆ ದುಡ್ಡಿರಲ್ಲ. ಹಾಗಾಗಿ ನಮಗೆ ಹಣ ಬಂದ ತಕ್ಷಣ ಫಸ್ಟ್ ಮಾಡೋದು ಖರ್ಚಿಗಿಂತ ಮೊದಲು ಸೇವಿಂಗ್ ಮಾಡಬೇಕು. ಆಮೇಲೆ ಅವಸರ ಬಿತ್ತು ಲಾಸ್ಟಲ್ಲಿ ತಿಂಗಳಿಗೆ ಎಂಡಿಗೆ ಅಂದಮೇಲೆ ಏನು ಮಾಡ್ತೀರಾ, ಸಾಲ ಮಾಡ್ತೀರಾ? ಇಲ್ಲ ತಾನೆ. ಸೇವಿಂಗ್ನ ಮಾಡಿಕೊಂಡ್ರೆ ನಿಮಗೇನಾದರೂ ಅವಶ್ಯಕತೆ ಇತ್ತು ತಿಂಗಳ ಎಂಡಿಗೂ ಅಂತಂದರೂ ನೀವು ಅವಾಗ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಫಸ್ಟ್ ಖರ್ಚು ಮಾಡಿಕೊಂಡು ಆಮೇಲೆ ಸೇವ್ ಮಾಡೋಣ ಅಂದರೆ ಅದು ಆಗದೇ ಇರೋವಂಥದ್ದು ಸೇವ್ ಆಗಲ್ಲ. ಹಾಗಾಗಿ ಸ್ಯಾಲ್ರಿ ಬಂದ ತಕ್ಷಣ ಫಸ್ಟು ಸೇವ್ನ ಮಾಡಿ. ನೆಕ್ಸ್ಟ್ 9ನೇ ಟಿಪ್, ನಿಮ್ಮ ಆದಾಯ ಎಷ್ಟಿದೆಯೋ ಅದರ ಅರ್ಧ ಖರ್ಚು ಮಾಡಿ, ಮಿಕ್ಕಿದ್ದು ಉಳಿತಾಯ ಮಾಡಿ. ನಾನು ಪೂರ್ತಿಯಾಗಿ ನೀವು ಉಳಿತಾಯ ಮಾಡಿ ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಮನೆ ಅಂದಮೇಲೆ ಪ್ರತಿಯೊಂದು ಖರ್ಚು ಇರುತ್ತೆ. ಮಕ್ಕಳು, ಹೆಲ್ತು, ಆರೋಗ್ಯದ್ದು, ಮನೆ ಅಡುಗೆ, ಪ್ರತಿಯೊಂದ್ರದ್ದು ಒಂದೊಂದು ಖರ್ಚು ಇರುತ್ತೆ, ಆಯಿತಾ. ಖರ್ಚು ಮಾಡಿ. ಎಷ್ಟು ಖರ್ಚು ಮಾಡಬೇಕು? ಅರ್ಧ ಖರ್ಚು ಮಾಡಬೇಕು, 3/4 ಭಾಗ ಖರ್ಚು ಮಾಡೋದಕ್ಕೆ ಹೋಗ್ಬಾರ್ದು. ಯಾಕಂದರೆ ನಮ್ಗೆ ಅವಶ್ಯಕತೆ ಇರುತ್ತೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅಂದರೂ ಕೂಡ, ನಮ್ಗೆ ಯಾವುದೇ ಒಂದು ದೊಡ್ಡ ಫ್ಯಾಮಿಲಿ ಅಂದರೂ ಕೂಡ ನಮ್ಗೆ ಅವಶ್ಯಕತೆ ಇರುತ್ತೆ. ಯಾವ ಟೈಮಲ್ಲಿ ಅವಶ್ಯಕತೆ ಬರುತ್ತೋ ಗೊತ್ತಾಗಲ್ಲ. ಹಾಗಾಗಿ ಅರ್ಧ ಸೇವಿಂಗ್ನ ಮಾಡ್ಕೊಳ್ಳಿ, ಅರ್ಧ ಖರ್ಚು ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನೀವು ಪೂರ್ತಿ ಖಾಲಿ ಮಾಡಿದ್ರಿ, 3/4 ಭಾಗ ಖಾಲಿ ಮಾಡಿದ್ರಿ ಅಂದರೂ ಕೂಡ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಅರ್ಧ ಖರ್ಚು ಮಾಡಿ, ಅರ್ಧ ಸೇವಿಂಗ್ನ ಮಾಡಿ. ಓಕೆನಾ? ಯಾರ್ಯಾರು ಮಾಡ್ತೀರಾ? ಮಾಡೋ ಹಾಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, ಲಾಸ್ಟ್ ಆ್ಯಂಡ್ ಫೈನಲ್, ಇನ್ನೊಬ್ಬರ ಜೊತೆ ನಿಮ್ಮನ್ನು ಹೋಲಿಸಿಕೊಳ್ಬೇಡಿ. ಇದು ಲಾಸ್ಟ್. ಏನು ಗೊತ್ತಾ, ನಾವು ಹೆಣ್ಮಕ್ಳು ಮಾಡೋವಂಥದ್ದು ತುಂಬ ಕಂಪೇರ್ ಮಾಡ್ತೀವಿ. ಮಾಡಬಾರ್ದು ಅಂತ ಇದ್ದರೂ ಕೂಡ ಕಣ್ಣಿಗೆ ಏನಾದರೂ ಒಂದು ವಿಷಯ ಬಂದ ತಕ್ಷಣ, ಇಲ್ಲ ಯಾವುದಾದ್ರು ಒಂದು ವಸ್ತು ಬಿದ್ದ ತಕ್ಷಣವೇ ನೋಡಿ, ಅವ್ರ ಮನೆಯಲ್ಲಿ, ನಮ್ಮ ಎದುರುಗಡೆ ಮನೆಯಲ್ಲಿ ಒಂದು ಫ್ರಿಡ್ಜ್ ತಂದಿದ್ದಾರೆ, ಬಟ್ ನಮ್ಮ ಮನೇಲಿ ಇಲ್ಲ. ಎದುರುಗಡೆ ಮನೆಯಲ್ಲಿ ವಾಷಿಂಗ್ ಮಿಷಿನ್ ತಂದಿದ್ದಾರೆ, ನಮ್ಮ ಮನೇಲಿ ಇಲ್ಲ. ನನ್ನ ಫ್ರೆಂಡ್ ಮನೇಲಿ LED TV ತಂದಿದ್ದಾರೆ, ನಮ್ಮ ಮನೇಲಿ ಇಲ್ಲ. ನಾವು ತರಬೇಕಲ್ವಾ? ಹೇಗೆ ತರ್ತೀರಾ? ಕೈಯಲ್ಲಿ ಅಮೌಂಟ್ ಇಲ್ಲ ಅಂದರೆ ಸಾಲ ಮಾಡ್ತೀರಾ? ಅವರೇನೋ ಮಾಡಿದರು ಅಂತ ಹೇಳ್ಬಿಟ್ಟು ನಮ್ಮನ್ನು ನಾವು ಅವ್ರು ಕಂಪೇರ್ ಮಾಡಿಕೊಂಡ್ರೆ ಹೇಗೆ? ನಮ್ಮ ಮನೆಗೂ ತರೋಣ. ಯಾವಾಗ? ಮನಿ ಸೇವಿಂಗ್ನ ಮಾಡಿಕೊಂಡು ನಮ್ಮ ಮನೆಗೂ ತರೋಣ. ಯಾವಾಗ? ಟೈಮ್ ಬಂದಾಗ. ಟೈಮ್ ಬರಬೇಕಂದ್ರೆ ಏನು ಮಾಡಬೇಕು? ಸೇವಿಂಗ್ ಮಾಡಬೇಕು. ಅದನ್ನು ಬಿಟ್ಟು
ಹೋಗಿ ಸಾಲ ಮಾಡಿ ತಂದೆ, EMI ಕೊಟ್ಟು ತಂದೆ, ಇಲ್ಲದೇ ಇರೋಂಥ ನಮ್ಗೆ ಯೂಸ್ ಆಗದೇ ಇರೋಂಥ ತೊಗೊಂಬಂದೆ. ಅವ್ರೇನೋ ತೊಗೊಂಬಂದರು, ಅದು ಅವ್ರಿಗೆ ಯೂಸ್ ಆಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಬಟ್ ನಮ್ಗೆ ಯೂಸ್ ಆಗುತ್ತೋ ಇಲ್ಲೋ ಅದು ಗೊತ್ತಿಲ್ಲ. ಬಟ್ ಅವ್ರು ತಂದಿದ್ದಾರೆ, ನಾವು ತರಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಮಾಡಬೇಡಿ. ಯಾಕಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಆಸೆ ಅನ್ನೋದು ಜಾಸ್ತಿನೇ ಇರುತ್ತೆ. ಈವನ್ ನನಗೂ ಅಷ್ಟೇ ತುಂಬ ಆಸೆ ಇದೆ, ಆದರೂ ಕಂಟ್ರೋಲ್ ಮಾಡ್ಕೋಬೇಕು. ಯಾಕಂದರೆ ಟೈಮ್ ಬರಬೇಕು, ಪ್ರತಿಯೊಂದು ಕೂಡ ಟೈಮ್ ಬರಬೇಕು. ಟೈಮ್ ಬರೋವರೆಗೂ ನಾವು ವೇಟ್ ಮಾಡಬೇಕು. ಯಾವುದೇ ಒಂದು ವಸ್ತು ತೊಗೋಬೇಕಂದ್ರೂ ವೇಟ್ ಮಾಡಬೇಕು. ಅದಕ್ಕೆ ಹೇಳಿದ್ದು 24 ಗಂಟೆ ವೇಟ್ ಮಾಡಿ. ನೀವು ಯಾವುದೇ ಒಂದು ವಸ್ತು ತೊಗೋತೀನಂದರೆ 24 ಗಂಟೆ ವೇಟ್ ಮಾಡಿ ಅಂತ. ಹಾಗೆಯೇ ಇನ್ನೊಬ್ಬರ ಜೊತೆ ನಿಮ್ಮನ್ನು ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಲ್ಲೇ ನೀವು ಎಡುತ್ತೀರಾ, ಅಲ್ಲೇ ನಿಮ್ಗೆ ಅಮೌಂಟ್ ಅನ್ನೋದು ವೆಂಕಟರಮಣ ಗೋವಿಂದ ಗೋವಿಂದ. ಹಾಗಾಗಿ ದಯವಿಟ್ಟು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆಯಿತಾ? ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣವಾ? ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.